ಸೂರ್ಯಹಾಸ ಖಡ್ಗದ ಸಿದ್ಧಿಗೋಸ್ಕರ ಶಂಭುಕ ವಂಶಸ್ಥಳ ಅನ್ನೋ ವನದಲ್ಲಿ ಕಳೆದ 12 ವರ್ಷಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇದನ್ನರಿಯದಂತಹ ಲಕ್ಷ್ಮಣ ಕಾಡಿನ ಸೌಂದರ್ಯವನ್ನು ಸವಿಯುತ್ತಾ ಅದೇ ದಾರಿಯಲ್ಲಿ ಬರಬೇಕಾದ್ರೆ ಬಿದಿರ ಮಳೆಯಲ್ಲಿ ಇರಿಸಿರುವಂತಹ ಆ ಸೂರ್ಯಹಾಸ ಖಡ್ಗ ದೇವತಾ ಪುರುಷ ಆಗಿರುವಂತಹ ಲಕ್ಷ್ಮಣನ ಕೈಗೆ ತಾನಾಗೆ ಬಂದು ಸೇರುತ್ತೆ. ಇದೇನಿದು ಆಶ್ಚರ್ಯ, ಇದು ಯಾವ ಕತ್ತಿ ಅಂತ ಆಶ್ಚರ್ಯಚಕಿತನಾಗಿರುವಂತಹ ಲಕ್ಷ್ಮಣ ಆ ಸುಂದರವಾಗಿರುವಂತಹ ಕತ್ತಿಯ ಹರಿತವನ್ನು ಪರೀಕ್ಷೆ ಮಾಡಬೇಕು ಅಂತ ಬಿದಿರ ಮಳೆಗೆ ಬೀಸ್ತಾನೆ. ಆದರೆ ಅಲ್ಲೇ ತಪಸ್ಸಿಗೆ ಕೂತಿರುವಂತಹ ಶಂಭುಕನ ತಲೆ ನೆಲಕ್ಕೆ ಉರುಳಿ ಬೀಳುತ್ತೆ. ಯಾವ ಕತ್ತಿಯ ಸಿದ್ಧಿಗೋಸ್ಕರ ಸತತವಾಗಿ 12 ವರ್ಷಗಳಿಂದಲೂ ತಪಸ್ಸನ್ನು ಮಾಡ್ತಾ ಇದ್ನೋ ಅದೇ ಕತ್ತಿಯಿಂದ ಶಂಭುಕನ ಶಿರಚ್ಛೇದನ ಆಗಿದೆ. ಪಾಪ ಇದು ಯಾವುದು ಲಕ್ಷ್ಮಣನಿಗೆ ಗೊತ್ತೇ ಇಲ್ಲ. ಇಷ್ಟಕ್ಕೂ ಈ ಶಂಭುಕ ಯಾರು ಅಂತಂದರೆ ರಾವಣನ ತಂಗಿಯಾಗಿರುವಂತಹ ಚಂದ್ರನಕಿಯ ಹಿರಿಯ ಮಗ ಈ ಶಂಭುಕ. ಅರಿಯದೇ ಆಗಿರುವಂತಹ ಅಚಾತುರ್ಯ ಇದು. ಲಕ್ಷ್ಮಣ ಇಲ್ಲಿ ಹತ್ಯೆ ಮಾಡಿರೋದು. ಆದರೆ ಇದೇ ಘಟನೆ ಸೀತಾಪಹರಣಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಅದು ಹೇಗೆ ಅಂತ ತಿಳ್ಕೊಬೇಕು ಅಂತ ಅಂದರೆ ಪಂಪ ರಾಮಾಯಣದ ಸೀತಾಪಹರಣ ಕಥಾಸಾರವನ್ನು ಕೇಳಿ.